हमने फोन बुक किया था उसके लिए, पहले पिकअप बुक कैंसिल करेगा तो कैंसिल करो, ज़्यादा नहीं, ओपन सीन से ಇನ್ನು ಯಾವುದು ಸದ್ಯಕ್ಕೆ ಬಾಡಿಗೆಗಳಿಲ್ಲ. ನೋಡೋಣ, ಯಾವುದಾದ್ರೂ ಮಾಡಬೇಕು. ಇವತ್ತು ಶನಿವಾರ ಟ್ರಾಫಿಕ್ಕು ಇರುತ್ತೆ ತಕ್ಕಮಟ್ಟಿಗೆ ಬೆಂಗಳೂರಲ್ಲಿ. ಸದ್ಯಕ್ಕೆ ಇವತ್ತು ಯಾವುದು ಹೇಳಿಲ್ಲ ಪರ್ಸನಲ್ ಬಾಡಿಗೆ. ನಾನೇ ಒಂದು ಫೋನ್ ಮಾಡಿದ್ದೆ ಒಬ್ರಿಗೆ, ಅದೇ ಲಾಸ್ಟ್ ಟೈಮ್ ಒಂದು ಬ್ಲಾಗ್ ನೋಡಿ ನಿಮಗೆ ಗೊತ್ತಿರುತ್ತೆ ಇದೆಯಾ ಅಂತ ಕೇಳೋದಕ್ಕೆ. ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳವ್ರೆ. ಅಕಸ್ಮಾತ್ ಅವ್ರೇನಾದರೂ ಫೋನ್ ಮಾಡಿದ್ರೆ ಅಲ್ಲಿ ಹೋಗೋದು, ಇಲ್ಲಾಂದರೆ ಬೇರೆ ಯಾವುದಾದ್ರೂ ನೋಡೋಣ. ಸ್ನೇಹಿತರೆ, ನಾನು ಇನ್ಮೇಲೆ ಈ ಪೋರ್ಟರು ಅದರಲ್ಲಿ ಏನಾದರೂ ಡ್ಯೂಟಿ ಮಾಡಿದ್ರೆ ನಾನು ಅದ್ರ ಹೆಸರು ನಾನು ಹೇಳೋಕೆ ಹೋಗಲ್ಲ ಜಾಸ್ತಿ. ಯಾಕೆ ಅಂದರೆ ನಾವು ಯಾಕೆ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಮಾಡಿಕೊಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ನೆನ್ನೆ ಅಂತೂ ಒಂದು ಆರ್ಡರ್ಗಳು ಮಾಡಲಿಲ್ಲ. ನೆನ್ನೆ ಏನೋ ಒಂಥರ ಮೂಡೇ ಇರಲಿಲ್ಲ ಅಷ್ಟು ಡ್ಯೂಟಿ ಮಾಡೋದಕ್ಕೆ. ಮನೆ ಕಡೆ ಹೋಗ್ಬಿಟ್ಟೆ, ಯಾವುದು ಬರಲಿಲ್ವಲ್ಲ ಅಂತ. ಸ್ನೇಹಿತರೆ, ಕೊನೆಗೂ ಎಷ್ಟು ಗಂಟೆಗೆ 1 ಗಂಟೆ 1:15 ಆಗೈತೆ. ಇವಾಗ ಒಂದು ಬಾಡಿಗೆ ಸಿಕ್ತು. ಇವತ್ತು ಟ್ರಾಫಿಕ್ ಇರುತ್ತೆ, ಇಲ್ಲೇ ಲೋಕಲ್ ಮಾಡ್ಕೊಳ್ಳೋಣ ಅನ್ಕೊಂಡು ಬಂದರೆ ಇಲ್ಲಿ ಬಂದು ನೋಡ್ರೆ ಇಷ್ಟೊತ್ತಾದರೂ ಒಂದು ಆರ್ಡ್ರುಗಳು ಒಂದು ಬಾಡಿಗೆಗಳು ಸಿಗೋದು ಬೇಡವಾ. ಅದಕ್ಕೆ ಇವಾಗ ಸುಮ್ಮನೆ ಕುತ್ಕೊಂಡ್ರೆ ಇದನ್ನು ಬಿಟ್ಕೊಂಡು, ಅಂದರೆ ಇವಾಗ ನನಗೆ ಬಿದ್ದಿರೋದು ಕಾಕ್ಸ್ ಟೌನ್ ಬೆಂಗಳೂರು, ಅಲ್ಲೆಲ್ಲ ತುಂಬ ಜಾಮ್ ಇರುತ್ತೆ. ನೋಡೋಣ ಏನೇ ಮಾಡಿದ್ರು ಇವಾಗ ದುಡಿಬೇಕು ಅಂದರೆ ದುಡಿಲೇಬೇಕು, ಇಲ್ಲಾಂದರೆ ಆಗಲ್ಲ. ಅದಕ್ಕೋಸ್ಕರನೇ ಎತ್ಕೊಂಡೆ ಆರ್ಡ್ರನ್ನ. ನೋಡಿ, ಇಲ್ಲಿ ಇದ್ರೊಳಗಡೆ ಹೋಗಬೇಕು, ಬಟ್ ಇಲ್ಲಿ ಏನಂದರೆ ಮೇಲ್ಗಡೆ ತಡೆಯುತ್ತೆ ನಮ್ಮ ಗಾಡಿ, ಹೈಟ್ ಇದೆಯಲ್ಲ, ಆ ಬ್ಯಾರಿಯರ್ ಮೇಲ್ಗಡೆ ಟಚ್ ಆಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು ರಾವತ್ ನೋಡಿ ಇಲ್ಲೊಂದು ಗೋಡನ್ ಇದೆ. ಇಲ್ಲಿ ನಿಮ್ಗೊಂದ್ಸತಿ ಬೆಂಕಿ ಎತ್ಕೊಂಡಿತ್ತಲ್ಲ ಹಡಕ್ಮಾರ್ನಹಳ್ಳಿಲಿ, ನ್ಯೂಸ್ ನೋಡಿದ್ರೆ ಗೊತ್ತಿರುತ್ತೆ. ಫುಲ್ಲು ಬೆಳಗ್ಗೆನೇ ದಟ್ಟ ಹೊಗೆ, ಎಲ್ಲ ನೋಡಿದವ್ರಿಗೆಲ್ಲ ಶಾಕ್ ಆಗೋಯ್ತು. ಏನಪ್ಪ ಇದು ಹೊಗೆ ಇಷ್ಟೊಂದು, ಎಲ್ಲಿಗೆ ಬೆಂಕಿ ಬಿದ್ದೈತೆ ಅಂತ. ಇಲ್ಲೊಂದು ಆಯಿಲ್ ಗೋಡನ್ ಐತೆ, ಡೆಮಾಲಿಷೇ ಆಗೋಗೈತೆ. ಅದು ಡೆಮಾಲಿಷೇ ಮಾಡಾಕ್ಬಿಟ್ಟವ್ರು ಅದನ್ನು. ನೋಡಿ, ಇದ್ರೊಳಗಡೆನೇ ಇದು ಗೋಡನ್ನು. ಫುಲ್ಲು ಹೊಗೆ ಅಂದರೆ ಹೊಗೆ, ಎಷ್ಟು ಫೈರ್ ಇಂಜಿನ್ ಬಂದ್ರೂ ಹೊಗರ್ಸಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಬೆಂಕಿ ಎತ್ಕೊಂಡಿತ್ತು. ನೋಡಿ, ಇಲ್ಲೇ ಗೋಡನ್ ಇದ್ದಿದ್ದು. ಇವಾಗ ಫುಲ್ ಡೆಮಾಲಿಷ್ ಮಾಡಿ ಬೇರೆದೇನೋ ಕಟ್ತಾ ಇರೋಂಗೆ ಅವ್ರೆ. ನಾವು ಲೋಡ್ ಮಾಡಬೇಕಾಗಿರೋದು ಆಪೋಸಿಟಲ್ಲಿ ಇದೆಯಲ್ಲ ಗೋಡನ್ನು, ಆ ಗೋಡನಿಂದ ಲೋಡ್ ಮಾಡಬೇಕಾಗಿರೋದು. ಇಲ್ಲಿಂದನೇ ಇಲ್ಲಿ ಗಾಡಿ ಹಾಕೋರಲ್ಲ, ಐಟಮ್ ಈಚೆ ಇಟ್ಟಾರೆ ನೋಡಿ, ಇಲ್ಲಿಂದನೇ ಲೋಡು ಎಲ್ಲ ಪ್ಯಾಕಿಂಗ್ ಆಗಿದೆ. ಐಶರ್ 10 ಫೀಟ್ 10 ಅಡಿ ಗಾಡಿ ನೋಡಿ. ಇದು 14 ಫೀಟ್ ಥರನೇ, ಆದರೆ 14 ಫೀಟ್ ಅಲ್ಲ, ಚಿಕ್ಕ ಗಾಡಿ. 1049 ಎಲ್ಲ ಹಾಕಬೇಕು ಏನು ಅಂತ ಕೇಳಿಕೊಂಡು ಡೋರ್ ಓಪನ್ ಮಾಡೋಣ. हेलो, आएगा भाई? क्यों नहीं आएगा? भैया एक काम करता हूँ, रुको साहब बात कर लेता हूँ. देखो, एक आइटम हमारा बच गया तो डोर ओपन कर लेना. हमने 407 बुक किया था उसके लिए, पहले पिकअप बुक कैंसिल करेगा तो कैंसिल करो, ज़्यादा नहीं. 407 कितना आता है आपको? मैं बोलेगा ना 6 फीट विड्थ है. 407 कितना है? हाथ में कितना दिखा रहा है देखो. मैंने तो 407 ही बुक किया था. तो गाड़ी 407 होना ना. ये फिर देखो, मैं तो इस पे देखो क्या लिखा है, टाटा 407 लिखा है. इसमें कितना दे दिया देखो, विड्थ लेंथ लंबा. इसमें शो नहीं करना जब तक उधर से 407 का ही शो कर रहा था. 1 सेकंड. इसका हाइट है 6 फीट. हाँ, 7 फीट हाइट है. 7 फीट 9 फीट है लेंथ. 10 फीट है. 10 फीट है. हाँ, 10 फीट है. विड्थ कितना? ये खड़ा हो जाएगा क्या? नहीं होगा. हाइट खड़ा हो जाएगा. हाइट कितना है? हाइट यहाँ नहीं जाएगा, लिटा के डालना पड़ेगा इसको नीचे. ये काम किधर गया? उसका काम जो था वो घर से निकल गया ना. क्या किधर गया? खाना खाने टाइम हो गया. ये काम है, के लिए लेकर आते हो, 5 रुपए काम नहीं करता वो. सारा खाना वो करना, ये करना, वो इधर ऐसे कैसे करवाना ना. छोड़ा ஹைட் போட முடியாது. ஹைட் கன்ஃபார்ம் போட முடியாது.
6 फीट 9 इंच। इधर तक 7 फीट आता है। नहीं ये तो इधर तक 7 फीट आता है। हाँ वो एक बड़ा वाला, ओके। वो सोफा देखो उस तरफ, खिलवाड़ डूब कर दे तो ना यार। और ये तो वो पीछे वाला है वो अभी। नहीं, वो नहीं, उसके बीच में आराम से आ जाएगा। डालो डालो। लो जो करना है करो। ये लो ये एक साइड में सोफा, एक साइड में। सोफा को क्या करना है? सोफा खड़ा करना है। सोफा खड़ा होता है। आप ब्लॉग बनाते क्या खाना खा के आ जाओ, ब्लॉग बनाते हाँ, आप जाओ। चमड़ा देखो इसको। हमसे ये बाइक आता राइडर, वो उन लोग के पास लगा रहता है, पीछे लगा हुआ रहता है। 360 हमारा भाई हो गया। हमारा भाई है ना, वो बाइक का राइडर, वो उसके पास इन्हें बेजान जगह है, बहुत जगह है। बन नहीं रखे यार। बाथरूम में हो गया भैया, हो गया ना इधर। चलो खाना वाना खेली। ಗಾಡಿನಲ್ಲಿ ಲೋಡ್ ಆಗಲ್ಲ, ಇನ್ನೂ ದೊಡ್ಡದಿರಬೇಕು ಹಂಗೆ ಹಿಂಗೆ ಅಂದರು. ಇನ್ನು ಬೇಜಾನ್ ಜಾಗ ಉಳ್ಕೊಂತು. ಡೋರ್ ಓಪನ್ ಮಾಡಬೇಕಾಗ್ತದೆ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡ್ತೀನಿ ಅಂದರು. ಮಾಡ್ರಿ ಅಂತ ಅಂದೆ. ಡೋರ್ ಏನಕ್ಕೆ ಓಪನ್ ಮಾಡೋಣ? ಇನ್ನು ನೋಡಿ ಇವ್ರು ಕರೆಕ್ಟಾಗಿ ಲೋಡ್ ಮಾಡಿದ್ರೆ ಇನ್ನೂ ಬೇಜಾನ್ ಜಾಗ ಉಳ್ದಿರೋದು. ಡೋರ್ ಕ್ಲೋಸ್ ಮಾಡ್ತು. ಸ್ನೇಹಿತರೆ, ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಬಂದೆ. ನನ್ನ ಜೊತೆ ಒಂದಿಬ್ಬರು ಬಂದಿದ್ರು. ಕಾಕ್ಸ್ ಟೌನಲ್ಲಿ ಅನ್ಲೋಡ್ ಆಯಿತು. ನೋಡಿ ಎಲ್ಲ ಚಿಕ್ಕ ಸಂಧಿ, ಎಲ್ಲ ಮನೆ ಹತ್ರ ಇಳಿಸ್ಕೊಂಡು ಇನ್ನೊಂದು ಕಡೆ ಹೋಗಬೇಕು, ಇನ್ನೊಂದು ಸಾಫ್ ಇಳಿಸ್ಬೇಕು ಅಂತಂದರು. ನಾನು ಆಗಲ್ಲ ಅಂತ ಹೇಳಿದೆ. ಎಕ್ಸ್ಟ್ರಾ ಕೊಡ್ತೀವಿ ಅಂತ ಸ್ನೇಹಿತರೆ, ಇನ್ನೂ ಒಂದು ಬಾಡಿಗೆ ಇದೆ. ಏನು 5 ಕಿಲೋಮೀಟ್ರ್ ಹೋಗೋಕ್ಕೆ ಅರ್ಧ ಗಂಟೆ ತೋರಿಸ್ತೈತೆ. ಸಖತ್ತು ಟ್ರಾಫಿಕ್ಕು ಇವತ್ತಂತೂ. ಹೋಗ್ತಾ ಇದ್ದೀನಿ ಲೊಕೇಶನ್ ಹತ್ರ. ಮನೆ ಏನು ಐಟಮ್ ಇದೆ ಏನು ನೋಡೋಣ. आगे वो गाड़ी खड़ा है ना, एक गुड्स गाड़ी उधर है क्या? ಸ್ನೇಹಿತರೆ ನೋಡಿ ಇಲ್ಲೇ ಎಂಡ್ ಆಯಿತು. ನಿಂತ್ಕೊಳ್ಳೋಕೆ ಬಿಡಲ್ಲ ಜಾಸ್ತಿ ಹೊತ್ತು. कितना आदमी आएगा? दो। तुम भेज रहा हो? हेलो ब्रो, इसका अंदर है क्या? किधर? हाँ कैटरिंग कैटरिंग हाँ कैटरिंग कैटरिंग जनरेटर ಕ್ಯಾಟ್ರಿನು ಜನರೇಟರ್ ಅಣ್ಣ ಒಂಚೂರು ಮೇಲೆ ತಡೀತೈತೆ ನೋಡು. ಹೀಗೆ ಸೂಪರ್ ಲಗಿದೆ. जनरेटर लास्ट सिक्योरिटी रुकने के लिए बोल रहा है. इधर आने के लिए. कैटरिंग कैटरिंग इधर 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 भैया मेरा इधर वीडियो बनाना, इधर अंदर चला हाँ वीडियो बनाने के लिए अच्छा होता है, जगह मस्त. इधर इधर बैक करके डालो. अल्लाह गाड़ी किधर डालना? उधर ही बैक करके डालो. इधर डालना बैक कर. इधर 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 ऐसा, बैक ऐसा. साइड इधर आ.
ಸ್ನೇಹಿತರೆ ಕೊನೆಗೂ ಬಂದೆ ಬಾಗ್ಲೂರಿಗೆ. ಅದು ಏನಿದು ಕನ್ವೆನ್ಷನ್ ಅಲ್ಲಿ ಇರಬೇಕು. ಇವರು ಬ್ಯಾಂಡ್ ಸೆಟ್ ಅವ್ರು ಬಂದವ್ರೆ. ಅಣ್ಣ ಏನಿದು ಚೌಟ್ರಿನಾ? ಹಾಂ ಚೌಟ್ರಿ ಥರನೇ. ಚೌಟ್ರಿ ಅಲ್ಲ, ಕನ್ವೆನ್ಷನ್ ಅಲ್ಲ. ಇವ್ರು ಬ್ಯಾಂಡ್ ಸೆಟ್ ಹೊಡೆಯವ್ರಾ? ಓಪನ್ ಸೆನ್ಸ್ 5 ನಿಮಿಷಕ್ಕೆ ಅನ್ಲೋಡು. ಅನ್ಲೋಡ್ ಆಯಿತು. ಯಾವುದೋ ದೊಡ್ಡ ಸಿಕ್ಕಾಪಟ್ಟೆ ಮಡಗಿರೋರು, ಹಣ ಮಡಗಿರೋರ್ದೇ ಇರಬೇಕು ಮದುವೆ. ಅಲ್ಲಿ ನೋಡಿ, ಇಲ್ಲಿ ಒಂದು ಕುದುರೆ ಗಾಡಿ ಐತಲ್ಲ ಮುಂದೆಗಡೆ ಕಾಣಿಸ್ತಾ ಇರ್ಬೋದು ನಿಮಗೆ. ಅದನ್ನ ಟಾಟಾ ಎಸಿಗೆ ಕಟ್ಬಿಟ್ಟು ಎಳ್ಕೊಂಬತ್ತಾ ಇದ್ರು ಅವಾಗಲೇ ನಾವು ಬರ್ಬೇಕಾರೆ. ಕುದುರೆಯಲ್ಲಿ ಫುಲ್ ಮೆರವಣಿಗೆ ಅನ್ಸುತ್ತೆ ಇಲ್ಲೆಲ್ಲ. ನೈ ಹೋಗಿ ಅನ್ಲೋಡ್ ಜನ ನೋಡಿ, ಇಲ್ಲೈತೆ ಕುದುರೆ ಗಾಡಿ. ಸ್ನೇಹಿತರೆ, ಇವತ್ತು ಶನಿವಾರ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಅದರಲ್ಲಂತೂ ನಾನು ಈ ಕಾಕ್ಸ್ ಟೌನು, ಗಾಂಧಿನಗರ ಈ ಕಡೆನೇ ಓಡಾಡಿದ್ದು. ಬಂದು ಸ್ಪೀಡ್ ನೋಡಿ, ಅಯ್ಯ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತೀಯ ಗುರು ನೀನು. ಟೀಕೆ ಅವಯ್ಯ, ಥ್ಯಾಂಕ್ ಯು. ಮನೆಗೆ ಹೋಗಕ್ಕೆ ಅಷ್ಟೇ ಸ್ನೇಹಿತರೆ. 7 ಗಂಟೆ ಇವಾಗ, 1.5 ಅವರ್ 8 ಅವರೇ ಆಗುತ್ತೆ. ಫೈನಲ್ ಆಗಿ ಮನೆಗೆ ಬಂದೆ. ಏನು ಮಾಡ್ತಾಳೆ ರೋಶಿಣಿ? ಪ್ರಚಂಡ ಅವಳೆ. ಇವಾಗ ಅವಳಿಗೆ ನಿದ್ದೆ ಟೈಮ್. ನಾಳೆ ಹೋಗ್ತಾವ್ರೆ ನಮ್ಮ 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 ಅಕ್ಕವರು. ಎಲ್ಲಿಗೆ ಅಂದರೆ ಅವರ ಯಜಮಾನ್ರ ಮನೆಗೆ. 5 ತಿಂಗಳಾಯಿತು ಪಾಪುಗೆ. ತೊಟ್ಲು ಚೇಂಜ್ ಮಾಡಬೇಕಲ್ಲ, ಅದಕ್ಕೆ 3 ದಿವಸ ಆದಮೇಲೆ ಮತ್ತೆ ಬರ್ತಾರೆ. ಇವಾಗ ನಾಳೆ ಹೋಗ್ತಾರೆ, ನಾನೇ ಕರ್ಕೊಂಡೋಗಿ ಬಿಡಬೇಕು. ಇವಾಗ ಸ್ವಲ್ಪ ಏನೋ ಅಂಗಡಿಗೆ ಹೋಗ್ಬೇಕಂತೆ. ಮತ್ತೆ ಇವಾಗಿಂದ ಒಂದು ಡ್ಯೂಟಿ ಸ್ಟಾರ್ಟು. ಮನೆಗೆ ಬಂದು ಆ ಡ್ಯೂಟಿ ಮುಗಿಸ್ಕೊಂಡು ಬಂದರೆ ಇವಾಗಿಂದ ಒಂದು ಡ್ಯೂಟಿ ಸ್ಟಾರ್ಟ್. ಆಗ ಈ ಗಾಡಿ ತಗೊಂಡು ಎಷ್ಟು ವರ್ಷ ಆಯಿತು? ಹಾಂ, 2016, 15 10 ವರ್ಷ ಆಯಿತಾ? आता है ना गिलकी गिल हाँ ऐसा वाला नहीं, ये नहीं चाहिए. दूसरा नहीं है. ನಿದ್ದೆ ಮಾಡಲ್ಲ ಅವಳು ಅಂತ ಇದ್ರಲ್ಲಿ ಆಡ್ಸರೆ ನಿದ್ದೆ ಮಾಡ್ತಾಳ. दूसरा नहीं, ये क्या है दिखा? ಏನಕ್ಕ ಇದು ಡಿಫ್ರೆಂಟಾಗಿ ಬರ್ತೈತೆ? ಜಾಸ್ತಿ ಸೌಂಡ್ ಬರ್ತಾ ಇಲ್ಲಲ್ಲ. ಯಾವುದೋ 2 ಸೈಡ್ ಐತೆ ಇರೋದು. ಇಲ್ಲ ಇಲ್ಲ, ಈಗ ಯಾರೋ ಹಾಕೊಂಡಿದ್ರಲ್ಲ, ಚೆನ್ನಾಗೈತಾಗ 2. ಏಯ್ ಇದು ಕೈಯಲ್ಲಿ ಆಡಿಸ್ಬೇಕು. ಕೈಯಲ್ಲಿ ಗ್ರಿಪ್ಪೇ ಇಲ್ಲ ಇದು ಹಿಡ್ಕೊಳ್ಳೋಕ್ಕೆ, ಆಡ್ಸೋಕ್ಕಾಗಲ್ಲ ಇದು.